ನಾವೇನ್ ಮಾಡಿದ್ವಿ ಅಂತಂದ್ರೆ ಈ ತರ ಮೇಲ್ಗಡೆ ಎರಡು ಚಿಕ್ಕದಾದ ಸ್ಪ್ರಿಂಕ್ಲರ್ ಹಾಕಿದೀವಿ. ಕಂಪ್ಲೀಟ್ ಗರಿ ಹಾಸಿದೀನಿ. ಸೊ ಗರಿ ಎಲ್ಲ ತೇವ ಆಗುತ್ತೆ ನೀರಾರ್ದಾಗ. ಆ ತೇವಾಂಶ ಹಿಡಿದಿಟ್ಕೊಳ್ಳುತ್ತದು. ಪವರ್ ಸ್ಪ್ರೇಯಿಂದ ಪೈಪ್ ಎಲ್ಲ ನೀಟಾಗಿ ರೋಲ್ ಮಾಡ್ಕೊಂಡಿದೀನಿ. ಇಲ್ಲಿ ಬಂದು ಈ ತರ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀನಿ. ಈ ತರ ಯಾವ ಟೈಮಲ್ಲಿ ಮಾಡೋದು ಸೂಕ್ತ ಅಂತಂದ್ರೆ ಮಧ್ಯಾಹ್ನ ಒಂದು 12 ಗಂಟೆಗೆ ಒಂದ್ಸಲಿ ನೀರು ಕೊಡಬೇಕು. 12 ಗಂಟೆಗೆ ಒಂದ್ಸಲಿ ನೀರು ಕೊಡೋದೇನಕ್ಕೆ ಅಂತಂದ್ರೆ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ. ಸೊ ನಾನು ಡೈಲಿ ಈ ತರ ಮಾಡ್ತಿರೋದ್ರಿಂದ ನನಗೆ ರೇಷ್ಮೆ ಮನೆ ಒಳಗಡೆ ತುಂಬಾ ತಂಪಾಗಿದೆ. ಈ ರೇಷ್ಮೆ ಹುಳುವಿಗೆ ಅಂತಂದ್ರೆ ಹೊಟ್ಟೆ ತುಂಬದಂತ ಮಲ್ಕೊಳ್ಳುವಂತ ಜೀವ ಅಲ್ಲ ಇದು. ನೀವೆಷ್ಟು ಕೊಟ್ಟರು ಮೈತಾ ಇರುತ್ತೆ. ಇದು ನಮ್ಮ ಕಬ್ಬಣದ ರ್ಯಾಕು. ನಾನು ಇದನ್ನ ಮಾಡಿಸಿದಾಗ ನನಗೆ ಅರೌಂಡ್ ಎಲ್ಲ ಕೂಲಿ ಗಿಲಿ ಎಲ್ಲ ಸೇರಿಸಿ 27-28 ಸಾವಿರ ಖರ್ಚಾಗಿತ್ತು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಇವತ್ತು ನನ್ನ ವೈಫ್ ಜೊತೆಗಿಲ್ಲ, ನಾನು ಒಬ್ಬನೇ ವಿಡಿಯೋ ಮಾಡ್ತಾ ಇದ್ದೀನಿ. ಉದ್ದೇಶ ಏನಂತಂದ್ರೆ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ, ಬಿಸಿಲು ತುಂಬಾ ಇದೆ. ನಾವು ತುಂಬಾ ಯೋಚನೆ ಮಾಡ್ತಾ ಇದ್ವಿ, ನಮ್ಮ ರೇಷ್ಮೆ ಹುಳುಗಳಿಗೆ ರೇಷ್ಮೆ ಮನೆ ಏನಿದೆ ನಮ್ದು ತುಂಬಾ ಕಾವು ಆಗ್ತಿತ್ತು. ಅಂದ್ರೆ ಹೀಟ್ ಸಿಕ್ಕಾಬಟ್ಟೆ ಇರ್ತಿತ್ತು. ತಣ್ಣಗೆ ಮಾಡ್ಬೇಕಲ್ಲ ಅಂತ ಏನೇನೋ ಒಂದಷ್ಟು ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ ನಮ್ಮ ಪಕ್ಕದೂರಲ್ಲಿ ನಮ್ಗೆ ಬೇಕಾದ ಒಬ್ಬ ರೈತರೇ ಇದರ ಒಂದು ಐಡಿಯಾ ಕೊಟ್ರು. ಅಂದ್ರೆ ಅವರು ತಲೆಯಲ್ಲಿ ಈ ತರ ಮಾಡ್ಬೇಕು ಅಂತ. ಸೊ ನಮ್ಗೆ ಈ ತರ ಮಾಡ್ಬೋದಾ ನೋಡಿ ಅಂತ ಹೇಳಿದಾಗ ನಾನು ಮತ್ತೆ ನಮ್ಮ ತಂದೆ ಕೂಡಿ ಒಂದು ಎಕ್ಸಿಕ್ಯೂಟ್ ಮಾಡಿದೀವಿ. ಅದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಇದು ತುಂಬಾ ಅನುಕೂಲ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಕೂಲರ್ ಅಂತೆಲ್ಲ ಓದಕ್ಕಿಂತ ಇದು ಬೆಸ್ಟ್ ವೇ. ಇದು ಬೇಸಿಗೆಯಲ್ಲಿ ಒಂದು 2 ಅವರ್ಸ್ ಕೆಲಸ ಆಗುತ್ತೆ ಅಷ್ಟೇ. ನಮ್ಗೇನು ಅಂದ್ರೆ 2 ಅವರ್ಸ್ ನಾವು ಮಾಡಬೇಕು ಅಂತಿಲ್ಲ. ಒಂದು 2 ಅವರ್ಸ್ ಈ ತರ ಮಾಡಿದ್ರೆ ರೇಷ್ಮೆ ಮನೆ ಪೂರ್ತಿ ತಂಪಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ. ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ರೇಷ್ಮೆ ಮನೆ. ನಾವೇನ್ ಮಾಡಿದ್ವಿ ಅಂತಂದ್ರೆ ಈ ತರ ಮೇಲ್ಗಡೆ ಎರಡು ಚಿಕ್ಕದಾದ ಸ್ಪ್ರಿಂಕ್ಲರ್ ಹಾಕಿದೀವಿ. ಈ ಸ್ಪ್ರಿಂಕ್ಲರ್ ಯಾವ್ದಪ್ಪ ಅಂದ್ರೆ ಶುಂಠಿಗೆಲ್ಲ ಬಳಸ್ತಾರೆ. ಆ ತರ ಚಿಕ್ಕ ಚಿಕ್ಕ ಸ್ಪ್ರಿಂಕ್ಲರ್ಗಳಿದು. ಆಲ್ಮೋಸ್ಟ್ ಒಂದು 15-20 ಫೀಟ್ ತನಕ ಕವರ್ ಆಗುತ್ತೆ. ಅದು ಅಲ್ಲಿ ನಿಂತಿದೆ, ನಾನು ಇಲ್ಲಿ ನಿಂತಿದ್ದೀನಿ. ನಾನು ನಮ್ಮನೆ ಮುಂದೆ ಮೇಲೆ ನಿಂತಿದ್ದೀನಿ ಇಲ್ಲಿ. ಸೊ ಇಲ್ಲಿ ತನಕ ನಂಗೆ ಹನಿ ಬೀಳ್ತಾ ಇದೆ ಅಂತಂದ್ರೆ ಎಷ್ಟು ಪ್ರೆಷರ್ ಇರಬೇಡ ಯೋಚನೆ ಮಾಡಿ. ಸೊ ನಾವೇನ್ ಮಾಡಿದೀವಿ, ಮೇಲ್ಗಡೆ ಇದು ಕಲ್ಲರ್ ಶೀಟ್ ರೂಫ್ ಆಗಿರೋದ್ರಿಂದ ಇಲ್ಲಿಗೆ ನಾನು ತೆಂಗಿನ ಗರಿ ಹಾಕಿದ್ದೀನಿ. ಒಂದಷ್ಟು ತೆಂಗಿನ ಗರಿ ಹಾಕಿರೋ ಉದ್ದೇಶ ಏನಂತಂದ್ರೆ ಅದು ಈ ನೀರಿನ ಅಂಶ ಏನಂತ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ ಅಂತ. ನೆಲ್ಲುಲ್ಲು ಯಾರ ಯಥೇಚ್ಛವಾಗಿದೆ. ಈ ಕಡೆ ನಮ್ಮ ಮಂಡ್ಯ ಕಡೆ ಇರೋರೆಲ್ಲ ನೆಲ್ಲೂರ್ಗೆ ಏನು ಬರ ಇಲ್ಲ, ಅವ್ರ ಹತ್ರ ಗದ್ದೆ ಇರುತ್ತೆ. ಸೊ ನಮ್ಮ ಮಂಡ್ಯ ಮತ್ತೆ KR ನಗರ ಈ ಕಡೆಯವರೆಲ್ಲ. ಸೊ ನಮಗೆ ನೆಲ್ಲೂರ್ಗೆ ಭಾರಿ ಸಮಸ್ಯೆ. ನಾವೇ ದುಡ್ಡು ಕೊಟ್ಟು ತಗೊಳ್ಳೋದ್ರಿಂದ ನಮಗೆ ತೆಂಗಿನ ಗರಿ, ನಮ್ದೇ ತೆಂಗಿನ ತೋಟ ಇರೋದ್ರಿಂದ ತೆಂಗಿನ ಗರಿ ನಮಗೆ ಚೀಪ್ ಅಂಡ್ ಬೆಸ್ಟ್, ಈಸಿಯಾಗಿ ಸಿಗುತ್ತೆ. ಸೊ ನೋಡಿ ಈ ತರ ಹಾಕಿದೀವಿ. ಮೇಲೆ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಗರಿ ಹಾಸಿದೀನಿ. ಸೊ ಗರಿ ಎಲ್ಲ ತೇವ ಆಗುತ್ತೆ ನೀರಾರ್ದಾಗ. ಆ ತೇವಾಂಶ ಹಿಡಿದಿಟ್ಕೊಳ್ಳುತ್ತದು. ನೋಡಿ 2 ಸ್ಪ್ರಿಂಕ್ಲರ್ ಹಾಕಿದ್ದೀನಿ. ನಮ್ದು ಮನೆ ಬಂದು 22/33 ಇದೆ. ಸೊ ನನಗಿಷ್ಟು 2 ಸ್ಪ್ರಿಂಕ್ಲರ್ ಸಫಿಶಿಯೆಂಟ್ ಆಗಿ ನೀರು ಬರ್ತಾ ಇದೆ. ನೋಡಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸ್ಪ್ರಿಂಕ್ಲರ್ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ನಾವಿಲ್ಲಿಗೆ ಬಕೆಟಲ್ಲಿ ನೀರು ತುಂಬ್ತಾ ಇದ್ದೀವಿ. ಬಕೆಟಲ್ಲಿ ನೀರು ತುಂಬಿ ಅಲ್ಲಿ ನಮ್ಮ ಪವರ್ ಸ್ಪ್ರೇಯರಿಂದ ಇಲ್ಲಿ ನೋಡಿ ಮನೆ ಮೇಲಕ್ಕೆ ನೀರು ಹೋಗ್ತಾ ಇದೆ. ಸೊ ಇಲ್ಲಿ ಈ ಥರ ಕನೆಕ್ಷನ್ ತೊಗೊಂಡಿದ್ದೀವಿ ನಾವು. ಇಲ್ಲಿಂದ ಮನೆ ಮೇಲಕ್ಕೆ ನೀರು ಹೋಗ್ತಾ ಇದೆ. ಸೊ ಈಗ ನನ್ನ ಕಡೆ ಏನಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತಂದ್ರೆ ನನಗೆ ಇಲ್ಲಿ ಹನಿ ಬೀಳ್ತಾ ಇದೆ. ನೋಡಿ ಇಲ್ಲಿ ಹನಿ ಬೀಳ್ತಿರೋದ್ರಿಂದ ಆ ಕಡೆ ಹೋಗೋದಕ್ಕಾಗ್ತಾ ಇಲ್ಲ. ಇನ್ನೊಂದು 2 ಮಿನಿಟ್ಸಲ್ಲಿ ನೀರು ಖಾಲಿ ಆಗುತ್ತೆ. ಕಂಪ್ಲೀಟ್ ತೋರಿಸ್ತೀನಿ ಅವಾಗ. ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಪವರ್ ಸ್ಪ್ರೇಯರು. ಸೊ ಸೇಮ್ ಇದು ನೀರಿಲ್ಲದೆ ಬರುತ್ತೆ. ಪವರ್ ಸ್ಪ್ರೇಯಿಂದ ಪೈಪ್ ಎಲ್ಲ ನೀಟಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಈ ಥರ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀನಿ. ಇದು ನಮಗೆ ಸ್ಪ್ರೇಯರ್ದೆ. ಇದು ಸ್ಪ್ರೇಯರ್ದು ಮುಂದ್ಗಡೆ ನಿಪ್ ತೆಗೆದ್ಬಿಟ್ಟು ಸೊ ನಾನು ಈ ಥರ ಕನೆಕ್ಷನ್ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದು ನಮಗೆ ಮೈಸೂರಲ್ಲಿ ಸಿಗುತ್ತೆ. ಅಶೋಕ್ ಹೋಟೆಲ್ ತಂದಿದ್ದು. ನಾನು ತುಂಬ ಹುಡುಕ್ಬೇಕು, ಬಿಕಾಸ್ ನಮ್ಮ ಸೈಜ್ ಸೆಟ್ ಆಗಬೇಕಲ್ಲ. ಇದಕ್ಕೆ ತಂದು ಈ ದಿನ ನಾನು ಇಲ್ಲಿ ಹಾಕೊಂಡು MT ಹಾಕೊಂಡು ಇಲ್ಲಿಂದ ನಾನು ಜಾಯಿಂಟ್ ಮಾಡಿ. ಸೊ ನೋಡಿ ಮನೆ ಮೇಲೆ ನೀರು ಹೋಗ್ತಾ ಇದೆ. ಮನೆ ಮೇಲೆ ನೀರು ಹೋಗೋದ್ರಿಂದ ಸೊ ಈ ಥರ ತುಂಬ ತೇವಾಂಶನ ಹಿಡಿದಿಟ್ಕೋಬಹುದು. ಬೇಸಿಗೆ ತುಂಬ ಅನುಕೂಲ. ನಾವು ಈ ಥರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಬಂದಂಥ ಕೊರಗು ಏನಂತಂದ್ರೆ ಸೊ ಇದಕ್ಕೆ ಎಷ್ಟ ಬಂಡವಾಳ ಹಾಕ್ಬೇಕಲ್ಲ ಅಂತ. ಬಂಡವಾಳ ಅಂತಂದ್ರೆ ಈಗ 1-1.5 HP ಮೋಟರ್ ಹೊಸ ತಗೋಬೇಕು ಅಂತ. ಸೊ ನಾವೇನ್ ಮಾಡಿದ್ವಿ, ಆಲ್ರೆಡಿ ನಮ್ಮ ಹತ್ರ ಒಂದು ಪವರ್ ಸ್ಪ್ರೇ ಇತ್ತು ನೋಡಿ. ಸೊ ಅದೇ ಪವರ್ ಸ್ಪ್ರೇನ ಯೂಸ್ ಮಾಡಿ ಏನಾದ್ರು ಮಾಡ್ಬೋದು ಅಂತ ಹೊರಟಾಗ ಸೊ ನೋಡಿ ಈ ಥರ ಎಲ್ಲ ಮಾಡಿ ಈ ಥರ ಮಾಡ್ಕೊಂಡಿದ್ದೀವಿ. ಮನೆ ಮೇಲೆ ನೀರು ಹೋಗುತ್ತೆ. ಏನಂತಂದ್ರೆ ಒಂದು 10 ನಿಮಿಷಕ್ಕೆ ಕಡಿಮೆ ಅನ್ನೋ ಒಂದು 5 ಬಿಂದಿಗೆ ನೀರು ಖಾಲಿ ಆಗ್ಬಿಡುತ್ತೆ. ಅಷ್ಟು ಕೊಟ್ಟರೆ ಸಾಕು. ನಾವು ಮೇಲ್ಗಡೆ ಆಗಲೇ ಹೇಳಿದಾಗ ನಾನು ತೆಂಗಿನ ಗರಿ ಇರೋದ್ರಿಂದ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಯಾರೆಲ್ಲ ಬೇಕೆಲ್ಲ ಉಪಯೋಗಿಸ್ಕೊಬೋದು. ಕೆಲವೊಬ್ರು ಕೋಳಿ ಫಾರ್ಮಿಂಗ್ ಮಾಡ್ಕೊಬೋದು, ಕುರಿ ಶೆಡ್ಡಿಗೆ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ನೋಡಿ ನಮ್ಮದು ರೇಷ್ಮೆ ತೋಟ ಹೀಗಿದೆ. ಇವಾಗ ಸ್ವಲ್ಪ ನೀರು ಸ್ವಲ್ಪ ಕಡಿಮೆನೆ, ಬಟ್ ಇರೋದಕ್ಕೆ ಚೆನ್ನಾಗಿ ಬರ್ತಾ ಇದೆ. ಸೊ ಇದು ನೆಕ್ಸ್ಟ್ ಬ್ಯಾಚ್ ಗಂಟೆ ಇಟ್ಕೊಂಡ್ರೆ ಸೊಪ್ಪಿದು. ನಾನು ಇದೊಂದು 200 ಲೀಟರ್ಸ್ ಡಮ್ ನೀರು ತುಂಬಿಸಿಟ್ಕೊಂಡಿರ್ತೀನಿ. ಅದು ನನಗೆ ಒಂದು 2 ದಿನ ಖಾಲಿ ಮಾಡ್ತೀನಿ ಇದನ್ನು ನಾನು. ನೋಡಿ ಇಲ್ಲಿ ತುಂಬಿಸಿಟ್ಕೊಂಡು ಇಲ್ಲಿಂದ ನೀರು ತೊಗೊಂಡು ಅಲ್ಲಿಗೆ ಹಾಕೊಂಡು ಒಂದು 2 ದಿನದಲ್ಲಿ ಖಾಲಿ ಮಾಡ್ತೀನಿ. ಈ ಥರ ಯಾವ ಟೈಮಲ್ಲಿ ಮಾಡೋದು ಸೂಕ್ತ ಅಂತಂದ್ರೆ ಮಧ್ಯಾಹ್ನ ಒಂದು 12 ಗಂಟೆಗೆ ಒಂದ್ಸರಿ ನೀರು ಕೊಡಬೇಕು. 12 ಗಂಟೆಗೆ ಒಂದ್ಸಲಿ ನೀರು ಕೊಡೋದೇನಕ್ಕೆ ಅಂತಂದ್ರೆ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ. ತುಂಬ ಶೀಟ್ ಕಾದಿರುತ್ತೆ. ಆ ಟೈಮಲ್ಲಿ ನೀರು ಕೊಟ್ಟಾಗ
ಮನೆ ತಂಪಾಗುತ್ತೆ ಒಂದು, ಮತ್ತೆ ನಮ್ಮ ಏನ್ ತೆಂಗಿನ ಗರಿ ಹಾಕಿದೀವಿ ತೆಂಗಿನ ಗರಿ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಆ ಮಾಯ್ಚರೈಸೇಷನ್ ಹಾಗೆ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ಸಂಜೆ 5 ಗಂಟೆ ಕೊಡಬೇಕು. 5 ಗಂಟೆಗೆ ಏನಕ್ಕೆ ಅಂತಂದ್ರೆ ಬಿಸಿಲು ಚೆನ್ನಾಗಿ ಕಾದಿರುತ್ತೆ. ಯಾವಾಗ ಸೂರ್ಯ ಮುಳುಗ್ತಾ ಬಿಸಿಲು ಯಾವಾಗ ಕಮ್ಮಿ ಆಗುತ್ತೆ, ಕಾವು ಹೊರಗೆ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಒಂದ್ಸಲ ನೀರು ಕೊಟ್ಟಾಗ ನೈಟ್ ಪೂರ್ತಿ ತಂಪಾಗಿರುತ್ತೆ. ಸೊ ಇದು ಈ ತರ ಮಾಡ್ಕೊಬಹುದು. ಇರಿ, ಸೊ ಈಗ ನಮ್ಮ ಮನೆ ಒಳಗಡೆ ಎಷ್ಟು ತಂಪಾಗಿದೆ ಅಂತ ನಾನು ಹೋಗಿ ಫೀಲ್ ಮಾಡಿ ಹೇಳ್ತೀನಿ. ಸೊ ನಾನು ಡೈಲಿ ಈ ತರ ಮಾಡ್ತಿರೋದ್ರಿಂದ ನನಗೆ ರೇಷ್ಮೆ ಮನೆ ಒಳಗಡೆ ತುಂಬಾ ತಂಪಾಗಿದೆ. ನಮ್ದು ನಾವಿರುವಂತ ಮನೆ RCC ಮನೆ ಆದ್ರೂ ಕೂಡ ಸೆಕೆ ಇದೆ, ಕಾವಿದೆ. ಬಟ್ ಈ ಮನೆ ಒಳಗಡೆ ನನಗೆ ಯಾವುದೇ ತರದ್ದು ಸೆಕೆ ಅನ್ನೋದಿಲ್ಲ, ನೋಡ್ಬೋದು ಇಲ್ಲಿ. ಸೊ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಬೆಳಿಗ್ಗೆ ಒಂದು 8 ಗಂಟೆಗೆಲ್ಲ ಸೊಪ್ಪು ಕೊಟ್ಟು ಮುಗಿಸ್ಬಿಡ್ತಾ ಇದೀವಿ. ಏನಕ್ಕೆ, ತುಂಬಾ ಬಿಸಿಲು ಆಯ್ತಾ ಈ ಸೊಪ್ಪೆಲ್ಲ ತರಗಾಗ್ಬಿಡುತ್ತೆ. ಸೊ ನೋಡಿ, ಹೊರಟಾಗ್ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಬಿಸಿಲಿಗೆ. ಸೊ ಅದಕ್ಕೆ ಬಿಸಿಲು ನೆತ್ತಿಗೆರೋ ಅಷ್ಟರಲ್ಲಿ ಅವು ಸೊಪ್ಪು ತಿನ್ಬಿಡ್ಬೇಕು ಹುಳುಗಳು. ಸೊ ನೋಡ್ಬೋದು, ನೋಡಿ ಎಷ್ಟು ನೀಟಾಗಿ ಸೊಪ್ಪು ಮೇಯ್ತಾ ಇದೆ. ನಾವು ಇದನ್ನ ತುಂಬಾ ಯೋಚನೆ ಮಾಡ್ತಿದ್ವಿ, ಕೂಲರ್ಗೆ ಹೋಗೋಣ ಅಂತಂದ್ರೆ ನಿಮ್ಗೆ ಗೊತ್ತು ಹಳ್ಳಿ ಕಡೆ ಕರೆಂಟ್ ಸರಿ ಇರಲ್ಲ. ಒಂದು ಕೂಲರ್ ಹಾಕ್ಸ್ಕೊಂಡು ಇನ್ಸ್ಟಾಲ್ ಮಾಡಿಸ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ಖರ್ಚು. ಈ ನಮ್ಮ ತೀರದಲ್ಲಿ ಏನೋ ಮಾಡ್ಬೇಕು ಅಂದಾಗ ನಮ್ಮ ಫ್ರೆಂಡ್ ಒಬ್ರು ಶುಂಠಿ ಹಾಕಿದ್ರು, ಅವ್ರ ಹತ್ರ ಹೋಗಿ ಜೆಟ್ ಎತ್ಕೊಂಡ್ಬಂದೆ. ಈ ಪೈಪ್ ಏನು ಒಂದು 100-150 ರೂಪಾಯಿ ಕೊಟ್ಟರೆ ಪೈಪ್ ಸಿಗುತ್ತೆ. ಇನ್ನು ಅಟ್ಯಾಚ್ಮೆಂಟ್ ಒಂದು 250-300 ರೂಪಾಯಿ ಆಯ್ತು. ಓವರ್ ಆಲ್ 1000 ಖರ್ಚು ಮಾಡಿದೆ ನಾನು, ಹೆಚ್ಚು ಕಮ್ಮಿ 1000 ಖರ್ಚು ಮಾಡಿ ನನ್ನ ಹತ್ರ ಏನು ಪವರ್ ಸ್ಪ್ರೇಡ್ ಇತ್ತು ಅದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಖತ್ತ ಕೆಲಸ ಮಾಡ್ತಾ ಇದೆ, ಮನೆನೂ ತಂಪಾಗಿದೆ. ಆಮೇಲೆ ಈ ಸರಿ ಲಾಸ್ಟ್ ಬ್ಯಾಚ್ ಸ್ವಲ್ಪ ನಮಗೆ ಚಳಿ ಜಾಸ್ತಿ ಇದ್ದಿದ್ದರಿಂದ ಹುಳು ಅಷ್ಟು ನಮಗೆ ಬೆಳವಣಿಗೆ ಬರಲಿಲ್ಲ. ಈ ಸರಿ ಚೆನ್ನಾಗಿದೆ. 4ನೇ ಜೋದಿಂದ ಎದ್ದು ಇವತ್ತಿಗೆ 2 ದಿನ ಅಂದ್ರೆ ಹಿಂದಿನ ದಿನ ಒಂದು ಸೊಪ್ಪು ಹಾಕಿದ್ವಿ, 5ನೇ ಸೊಪ್ಪು ಹಾಕಿದೀವಿ ಬೆಳಿಗ್ಗೆ 4ರಿಂದ ಎದ್ದ ಮೇಲೆ. ಸೊ ನಮ್ಮ ಹುಳುಗಳು ಈ ತರ ಬರ್ತಾ ಇದೆ ಈಗ. ಸೊ ಒಂದು ಇವತ್ತು ತಂದಿರೋದು 50 ಮೊಟ್ಟೆ. 50 ಮೊಟ್ಟೆಗೆ ಇವತ್ತಿಗೆ 4 ಕ್ರ್ಯಾಕ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಜೆ ನಾಳೆ ಬೆಳಿಗ್ಗೆ ಇಷ್ಟಲೇ ಮೇಯುತ್ತೆ. ಸೊ ನಾಳೆ ಸಂಜೆಗೆ ಇನ್ನೊಂದು ರಾಗ್ ಅಂದ್ರೆ ಈ ಕಡೆ ಒಂದು ರಾಗ್ ಜಾಸ್ತಿ ಮಾಡ್ತೀವಿ, ಈ ಕಡೆ ಒಂದು ರಾಗ್ ಜಾಸ್ತಿ ಮಾಡ್ತೀವಿ. ಅಂದ್ರೆ ಕಂಪ್ಲೀಟ್ ಆಗಿ 6 ರ್ಯಾಕ್ಸ್ ಅಲ್ಲಿ ಮೇಯಿಸ್ತೀವಿ. ಈ ಸೊಪ್ಪು ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹುಳು ಕಮ್ಮಿನೇ ತಂದ್ವಿ, ಒಂದು 75 ಮೊಟ್ಟೆ ಮೇಯಿಸುವಷ್ಟು ಸೊಪ್ಪಿತ್ತು ನಮ್ಮ ಹತ್ರ. ಬಟ್ ರಿಸ್ಕ್ ಏನಕ್ಕೆ, ಬೇಸಿಗೆ ಅಪ್ಪಿತಪ್ಪಿ ಸೊಪ್ಪು ಶಾರ್ಟೇಜ್ ಆಯ್ತು ಅಂತಂದ್ರೆ ಇನ್ನೊಬ್ರ ರೈತ ಹತ್ರ ಕೇಳೋದಕ್ಕಾಗಲ್ಲ, ಅವರು ನೀರು ತುಂಬಾ ಪರದಾಡ್ತಿರ್ತಾರೆ ಎಲ್ಲಾ ಕಡೆ ನಮ್ಮ ಕಡೆ. ಸೊ ಅದಕ್ಕೋಸ್ಕರ ಇರ್ಲಿ ಅಂದ್ಬಿಟ್ಟು ಸೇಫರ್ ಸೈಡ್ ಸ್ವಲ್ಪ ಕಮ್ಮಿನೇ ತಂದ್ವಿ. ಸೊ ಇಷ್ಟು ಲೆವೆಲ್ ಬಂದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ ಸೊಪ್ಪು ನಮ್ದು ಉಳ್ಕೊಳ್ಳೋ ಚಾನ್ಸಸ್ ಇದೆ ಅಂತ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಹುಳುನ ತುಂಬಾ ತೆಳುವಾಗಿಟ್ಟು ಮೇಯಿಸ್ತೀವಿ. ನಮ್ಗೆ ಗೂಡು ಬೇಗ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಬೇಗ ಹಣ್ಣಾಗುತ್ತೆ. ಸೊ ನೋಡ್ಬೋದು ಇಲ್ಲಿ. ಮತ್ತೆ ಬೇಸಿಗೆ ಜಾಸ್ತಿ ಇರೋದ್ರಿಂದ ನನ್ನ ಕಡೆಯಿಂದ ಏನ್ ಸಜೆಷನ್ ಅಂತಂದ್ರೆ ಒಂದು ಕೆಲಸ ಮಾಡ್ಬೋದು ನಾವು, ನಾವು ಕೂಡ ಇದನ್ನ ಫಾಲೋ ಮಾಡ್ತಾ ಇದೀವಿ ಲಾಸ್ಟ್ 2 ಇಯರ್ಸ್ ಇಂದ. ಈಗ ಹಿಬ್ನಿ ಇರುತ್ತೆ ಬೆಳಗಿನ ಟೈಮು, ಬಟ್ ಹಿಬ್ನಿ ಬೇಗ ಹಾರುತ್ತೆ. ಬಟ್ ನಮಗೆ ಶೀತದ ಕಾಲದಲ್ಲಿ ಆಗ್ಬೋದು, ಮಳೆಗಾಲದಲ್ಲಿ ಆಗ್ಬೋದು, ಸಣ್ಣ ಬೇವ್ರಿರೋ ಸೊಪ್ಪು ಹಾಕ್ಬಾರ್ದು. ಬೇವ್ರು ಅಂತ ಏನಂತಿದ್ವಿ ಅಂದ್ರೆ, ಈಗ ಒಂದ್ ಕಡೆ ಸೊಪ್ಪನ್ನ ಗುಡ್ಡೆ ಹಾಕಿರ್ತೀವಿ, ಗುಡ್ಡೆ ಹಾಕಿದಾಗ ಅಲ್ಲಿ ನೀರಿನಂಶ ಇರುತ್ತೆ ಆ ಸೊಪ್ಪಲ್ಲಿ, ಆ ನೀರಿನಂಶ ಹೊರಗೆ ಬಂದಿರುತ್ತೆ, ಅಂದ್ರೆ ಬೇವ್ತ್ ಕಣ್ಣಾಗುತ್ತೆ ನಾವು ಕರಿತೀವಿ. ಆ ತರ ಸೊಪ್ಪನ್ನು ಕೂಡ ಹಾಕಲ್ಲ ನಾವು ಚಳಿಗಾಲ ಮಳೆಗಾಲದಲ್ಲಿ. ಬಟ್ ಬೇಸಿಗೆಗಾಲದಲ್ಲಿ ಅಲ್ಪ ಸ್ವಲ್ಪ ಹಿಬ್ನಿರಂತ ಸೊಪ್ಪು ಹಾಕ್ಬೋದು, ಸ್ವಲ್ಪ ಹಿಬ್ನಿರೋ ಸೊಪ್ಪು ಹಾಕ್ಬೋದು. ಒಂದು 7:15 ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಿ, 8 ಗಂಟೆ ಕುಯ್ದು ಮುಗೀತು ಅಂತಂದ್ರೆ 8-8:15 ನಾವು ಸೊಪ್ಪಾಗಿ ಮುಗಿಸ್ಬಿಡ್ತಾ ಇದೀವಿ. ಸೊ ಆ ತರ ಮುಗಿಸಿದ್ರದಿಂದ ನೋಡಿ ಇಲ್ಲಿ ಹುಳುಗಳು ನೀಟಾಗಿ ಸೊಪ್ಪು ತಿಂತಾ ಇದೆ. ಸೊಪ್ಪು ಬೇಗ ಬಾಡ್ತಾ ಇಲ್ಲ, ಬಿಸಿಲು ಬರೋಕ್ಕಿಂತ ಮುಂಚೆ ನಾವು ಸೊಪ್ಪು ಹಾಕಿದ್ರೆ ಸೊಪ್ಪು ಬಾಡ್ತಾ ಇಲ್ಲ, ಹುಳುಗಳು ನೀಟಾಗಿ ತಿಂತಾ ಇದೆ, ಬೆಳವಣಿಗೆ ಚೆನ್ನಾಗಿದೆ. ಇನ್ನೊಂದು ವಿಚಾರ ಏನ್ ಮಾಡ್ಬೋದು ಅಂತಂದ್ರೆ, ಈಗ ಒಂದು ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ, ಬೆಳಿಗ್ಗೆ ಒಂದು 8-8:30 ಸೊಪ್ಪು ಕೊಟ್ಟಿರ್ತೀವಿ, ಸಂಜೆ 5 ಗಂಟೆಗೆ ಇನ್ನೊಂದು ಸೊಪ್ಪು ಕೊಡ್ತೀವಿ ನಾವು. 5 ಗಂಟೆ ಎಷ್ಟಾಯ್ತು ನಮಗೆ? 9, 10, 11, 12, 1, 2, 3, 4, 5 9 ಅವರ್ಸ್ ಆಯ್ತು. 9 ಅವರ್ಸ್ಗೆ ಒಂದ್ಸಲ ಸೊಪ್ಪು ಕೊಟ್ಟಾಗ ಇಷ್ಟು ಸೊಪ್ಪು ಮೇಯುತ್ತೆ ಹುಳು. ಅದನ್ನ ಏನ್ ಮಾಡ್ಬೋದು ಅಂತಂದ್ರೆ, ನಾವು ಸಂಜೆ ಸೊಪ್ಪು ಕೊಡ್ತೀವಲ್ವಾ, ಒಂದು 5:30-6 ಗಂಟೆ ಸೊಪ್ಪು ಕೊಟ್ಬಿಡ್ತೀವಿ. ಮತ್ತೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆ ಸೊಪ್ಪು ಕೊಡೋದ್ರಿಂದ 12-14 ಅವರ್ಸ್ ಟೈಮ್ ಇರುತ್ತೆ. ಅಂದ್ರೆ ನಾನೇನು ಹೇಳೋದು ಕೊಟ್ಟಿದ್ದೀನಿ ಅಂತಂದ್ರೆ, ಬೆಳಗಿನ ಸೊಪ್ಪುಗೂ ಸಂಜೆ ಸೊಪ್ಪುಗೂ 9 ಅವರ್ಸ್ ಟೈಮ್ ಇದ್ರೆ, ಸಂಜೆ ಸೊಪ್ಪುಗೂ ನಾಳೆ ಬೆಳಗಿನ ಸೊಪ್ಪುಗೂ 14 ಅವರ್ಸ್, ಅದು 14 ಗಂಟೆ ಟೈಮ್ ಇರುತ್ತೆ. ಆ 14 ಗಂಟೆ ಟೈಮಲ್ಲಿ ಹುಳುಗೆ ತುಂಬಾ ಚೆನ್ನಾಗಿ ನಾವು ಮೇವು ಕೊಡಬೇಕು. ಈ ರೇಷ್ಮೆ ಹುಳುವಿಗೆ ಅಂತಂದ್ರೆ ಹೊಟ್ಟೆ ತುಂಬದಂತ ಮಲ್ಕೊಳ್ಳುವಂತ ಜೀವ ಅಲ್ಲ ಇದು. ನೀವೆಷ್ಟು ಕೊಟ್ಟರು ಮೇಯ್ತಾ ಇರುತ್ತೆ. ನೋಡಿ ಇಲ್ಲಿ ಇದೆಲ್ಲ ಮೇಯ್ಕೊಂಡಿದೆ. ಮೇಯ್ಕೊಂಡಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಸೊಪ್ಪು ಹಾಕಿದೀವಿ ನಾವು ಒಂದು 10-10:30 ಆ ಸೊಪ್ಪನ್ನ ತಿನ್ಕೊಂಡ್ಬಿಟ್ಟಿದೆ. ಆ ತರದಂತ ಜೀವಿ ಇದು. ಸೊ ಏನ್ ಮಾಡ್ಬೋದು ಅಂತಂದ್ರೆ, ನಾವು ನೈಟ್ ಟೈಮಲ್ಲಿ ಸಂಜೆ ಒಂದು 5-5:30 ಸೊಪ್ಪು ಹಾಕ್ತಿವಲ್ವಾ, ಒಂದು ಜಾಸ್ತಿ ಸ್ವಲ್ಪ ಕೂಜಿಟ್ಕೋಬೇಕು. ಸೊಪ್ಪು ಯಥೇಚ್ಛವಾಗಿದ್ದಾಗ ವೇಸ್ಟ್ ಆಗಲ್ಲ ಲಾಸ್ಟ್ ಅಲ್ಲಿ. ಸೊ ಯಥೇಚ್ಛವಾಗಿದ್ದಾಗ ಕೂಜಿಟ್ಕೊಂಡಾಗ ರಾತ್ರಿ ನಾವು ಮಲಗೋದಕ್ಕಿಂತ ಮುಂಚೆ ಒಂದು 10-10:30 ನೀಟಾಗಿ ಇನ್ನೊಂದ್ಸಲ ಸೊಪ್ಪು ಕೊಡ್ಬೇಕು. ಎಲ್ಲೆಲ್ಲಿ ಮೇಯ್ಕೊಂಡಿರುತ್ತೆ ಅಲ್ಲಿಗೆಲ್ಲ ಸೊಪ್ಪು ಕೊಟ್ಟಾಗ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ, ಬೇಗ ಹಣ್ಣಾಗುತ್ತೆ, ಮತ್ತೆ ಹುಳುಗಳಿಗೆ ಮೇಯೋದಕ್ಕೆ ಒಂದಷ್ಟು ಎಕ್ಸ್ಟ್ರಾ ಸೊಪ್ಪು ಸಿಗುತ್ತೆ. ಸುಮ್ಮನೆ ಐಡಲ್ ಆಗಿ ಇದ್ಬಿಡ್ತಾವ ಅವು. ನೋಡಿ ಇಲ್ಲಿ ಯಾವ ಸೊಪ್ಪು ಹುಳಗಳು ನೋಡಿ, ಸೊಪ್ಪು ಕಾಲ ಇದೆ ಸುಮ್ಮನಿದೆ ಹೊರತು ಯಾವುದೇ ಕಾರಣಕ್ಕೂ ಹೊಟ್ಟೆ ಹಸ್ಕೊಂಡಂತ ಜೀವಿ ಅಲ್ಲ ಇದು. ಆಮೇಲೆ ಈ ಬೆಳೆಯಿಂದ ಇನ್ನೊಂದು ಕೆಲಸ ಮಾಡಿದೀನಿ ನಾನು, ಏನಂತಂದ್ರೆ ಹಿಂದಿನ ವಿಡಿಯೋಗಳು ನೋಡ್ರೆ ಗೊತ್ತಾಗುತ್ತೆ, ದೊಡ್ಡದೊಂದು ರೋಲ್ ಪೇಪರ್ ಬರುತ್ತೆ, ಅದನ್ನ ಕೆಳಗಡೆ ಹಾಸ್ಬಿಡ್ತಾ ಇದ್ದೆ ನಾನು. ನೋಡಿ ಇಲ್ಲಿ ಇದೆಯಲ್ಲ ಈ ಪೇಪರ್ನ,
ಬಟ್ ಸೈಡ್ಗೆ ನ್ಯೂಸ್ ಪೇಪರ್ ಹಾಕ್ತಾ ಇದ್ದೆ. ಬಿಕಾಸ್ ನನಗಿದು ಮರದ ರ್ಯಾಕ್ ಆಗಿರೋದ್ರಿಂದ ನಾವೇನಿಂದ ತೀರು ಅಂತ ಕರಿತೀರ, ಜಂತಿ ಅಂತ ಕರಿತೀವಿ ನೋಡಿ. ಇಲ್ಲಿ ನನಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಕೆಳಗಡೆ ಇಲ್ಲಿ ಏನಿದೆ ದಾರಕ್ಕೂ ಅಲ್ಗೂ ಹೈಟ್ ಇದೆ. ನನಗೆ ಆಲ್ಮೋಸ್ಟ್ 4 to 5 ಇಂಚಸ್ ನಂಗೆ ಸಿಗ್ತಾ ಇರೋದ್ರಿಂದ ಹುಳುಗಳು ಆಚೆ ಬರಲ್ಲ. ಇಲ್ಲಿ ನೋಡ್ಬೋದು ನೀವು ನೋಡಿ. ಇಲ್ಲಿ ಈಗ ನಾವು ಹುಳ ಹೆಚ್ಚಿಸಿದೀವಿ, ಇಲ್ಲಿ ನೋಡಿ ಗ್ಯಾಪ್ ಇದೆ ನೋಡಿ ನನಗೆ. ಇಲ್ಲಿಂದ ಇಲ್ಲಿ ಗ್ಯಾಪ್ ಇದೆ. ಬಟ್ ನಾನು ಇಲ್ಲಿ ಕಬ್ಬಿಣದ ರ್ಯಾಕ್ ಮಾಡಿಸಿದಾಗ ನಾನು ಇಲ್ಲಿ ದಾರ ಕಟ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಇಲ್ಲಿ ಮರ ಇಲ್ವಲ್ಲ, ಇಲ್ಲಿಗೆ ನಾನು ಪೇಪರ್ ಹಾಕ್ತಾ ಇದ್ದೆ. ಪೇಪರ್ ಹಾಕಿದಾಗ ನನಗೆ ನ್ಯೂಸ್ ಪೇಪರ್ ಖರ್ಚು ಸಿಕ್ಕಾಪಟ್ಟೆ ಬರ್ತಿತ್ತು. ಇತ್ತೀಚೆಗೆ ನ್ಯೂಸ್ ಪೇಪರ್ ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ನಾನೇನು ಐಡಿಯಾ ಮಾಡಿದೆ ಅಂತಂದ್ರೆ, ರೀಸೆಂಟಾಗಿ ಯಾವುದೋ ಒಂದು ಬೀಗ್ರೂಟಕ್ಕೆ ಮದುವೆಗೆ ಹೋಗಿದ್ದೆ. ಅದು ನೋಡ್ಬಿಟ್ಟು ನಾನು ಈಗ ಊಟಕ್ಕೆ ಟೇಬಲ್ಗೆ ಹಾಕ್ತಾರಲ್ಲ ಪೇಪರು, ಆ ಪೇಪರ್ ಉಪಯೋಗಿಸ್ತಾ ಇದ್ದೀನಿ. ಈಗ ಒಂದು ರೋಲು 70 to 90 ರೂಪಾಯಿ ತನಕ ಸಿಗುತ್ತೆ, ಬೇಸ್ಡ್ ಆನ್ ಕ್ವಾಲಿಟಿ. ಸೊ ನೋಡಿ, ಇಲ್ಲಿ ಇದನ್ನ ತಂದು ಆಸದಿಂದ ನನಗೆ ಚೀಪ್ ಅಂಡ್ ಬೆಸ್ಟ್ ಕೆಲಸ ಮುಗಿತಾ ಇದೆ. ಸೊ ಈ ಥರ ಬೇಕಾದ್ರೂ ಮಾಡ್ಕೋಬೋದು ನೋಡಿ. ಸ್ವಲ್ಪ ದುಡ್ಡು ಉಳ್ಸೋದು ನೋಡೋಣ ಅಷ್ಟೇ, ಬೆಳೆ ಎಲ್ಲ ಒಂದೇ. ಸ್ವಲ್ಪ ನಾವು ಎಲ್ಲೆಲ್ಲಿ ದುಡ್ಡು ಉಳ್ಸೋಕೆ ಸಾಧ್ಯ ಅಲ್ಲಿ ದುಡ್ಡು ಉಳ್ಸೋಣ. ನೋಡ್ಬೋದು ನೋಡಿ, ಸುತ್ತ ಹಾಕೊಂಡಿದ್ದೀನಿ. ಸೊ ಇದು ನನಗೆ ರೋಲ್ ಪೇಪರ್ ಇದು ನೋಡಿ. ಇದು ರೋಲ್ ಪೇಪರು. ಸೊ ಇದು ನನಗೆ ಹೇಳಿದ್ನಲ್ಲ, ಊಟ ಹಾಕುವಾಗ ಫಂಕ್ಷನ್ಗಳು ಟೇಬಲ್ ಮೇಲೆ ಹಾಕ್ತಾರಲ್ಲ, ಆ ಪೇಪರು, ಇದನ್ನ ಹಾಕೋಬಹುದು ನೀವು. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದಕ್ಕಿಂತ ಹಿಂದಿನ ವಿಡಿಯೋಗಳು ನೋಡಿ. ರೇಷ್ಮೆ ಬಗ್ಗೆ ಏನೇ ಡೌಟ್ ಇದ್ರು ಕೂಡ 4 ಇಂದ 5 ಸೀರೀಸ್ ಮಾಡಿದೀವಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅಂದ್ರೆ ನಿಮಗೆ ಫ್ರಮ್ ದಿ ಸ್ಕ್ರಾಚ್ ಏನ್ ಮಾಡಿದ್ರೆ ಯಾವ ತರ ಆದಾಯ ಬರುತ್ತೆ, ಏನೆಲ್ಲ ಮಾಡಬೇಕು, ಏನ್ ಮಾಡಬಾರ್ದು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ. ನನಗೆ ರೀಸೆಂಟ್ ಆಗಿ ಒಂದು ಕಮೆಂಟ್ ಬಂದಿತ್ತು, ಆ ಕಮೆಂಟ್ ಬಗ್ಗೆ ಮಾತಾಡ್ತೀನಿ ಇವಾಗ. ಅವ್ರು ಕೇಳಿದ ನನಗಿಷ್ಟೇ, ಮರದ ರ್ಯಾಕ್ಗೂ ಕಬ್ಬಿಣದ ರ್ಯಾಕ್ಗೂ ಏನು ವ್ಯತ್ಯಾಸ ಅಂತ. ವ್ಯತ್ಯಾಸ ಸಿಂಪಲ್ಲು. ಮರ ಇವತ್ತಿನ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮರಕ್ಕೆ. ಅಂದ್ರೆ ನಾವು ತಗೊಳಕ್ಕಾಗಲ್ಲ. ಬಿಕಾಸ್ ಇದೆಲ್ಲ ನಮಗೆ ಮೊದಲು ಇದೆಲ್ಲ ಬೇವಿನ ತೀರ ಹಾಕಿರೋದು ನಾವು, ತುಂಬಾ ಕಮ್ಮಿ ಇತ್ತು ರೇಟು. ಇವಾಗ ರೇಟ್ ಜಾಸ್ತಿ ಆಯ್ತು. ಮತ್ತೆ ಇನ್ನೊಂದೇನಾಯ್ತು ಅಂದ್ರೆ, ಮರದ ರ್ಯಾಕು ಬೆಂಡ್ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಅವಾಗ ನಾವು ಈ ನಥಿಂಗ್ ಬಟ್ ಮಂಚ ಮಾಡ್ದಂಗೆ ಮಾಡ್ತಾರೆ ಅಷ್ಟೇ, ಈ ತರ ನಟ್ಟು ಬೋಲ್ಟ್ ಹಾಕ್ಬಿಟ್ಟು. ಈ ನಟ್ಟು ಬೋಲ್ಟ್ ಲೂಸ್ ಆಗಿತ್ತು. ಸೊ ಇದನ್ನ ನಾವೇನ್ ಮಾಡಿದ್ವಿ, ಟೈಟ್ ಮಾಡ್ಸಾಗ್ಬಿಟ್ಟು ನಮ್ಮೊಬ್ರು ಕಾರ್ಪೆಂಟರ್ನ ವಿಚಾರಿಸಿದಾಗ ಅವ್ರೇನ್ ಐಡಿಯಾ ಕೊಟ್ರು, ನಾವು ಹೊಸದಾಗಿ ಎಲ್ಲಾನು ಬಿಚ್ಚಿ ಮಾಡೋದು ಬೇಡ, ಈ ತರ ಮಧ್ಯೆ ಹೊಸದಾಗೆ ತೀರ್ ಕೊಟ್ಬೋಣ ಅಂತ ನೋಡಿ. ಇಲ್ಲಿ ಇದು ಬೋಲ್ಟ್, ಹೊಸ ಬೋಲ್ಟ್ ಇದು. ಈ ತರ ತೀರ್ ಕೊಟ್ರು ಈ ಕಡೆಯಿಂದ ಆ ಕಡೆಗೆ ಒಂದು 8-12 ತೀರ್ ಕೊಟ್ರು. ಬಟ್ ಮತ್ತೆ ಬೆಂಡ್ ಆಯ್ತು, ಅದು ವರ್ಕ್ ಆಗ್ತಿಲ್ಲ. ಅದು ನೋಡ್ಬೋದು, ಫುಲ್ ಗೋಡೆಗೆ ಬೆಂಡ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಇನ್ನೊಂದು 4 to 5 ಇಂಚ್ ಬೆಂಡ್ ಆಗ್ಬಿಟ್ರೆ ಗೋಡೆ ಟಚ್ ಆಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಯಾವ ತರ ಬೆಂಡ್ ಆಗಿದೆ ಅಂತ. ಬಟ್ ನಮ್ಗೆ ಈ ತರ ಹುಳುಗಳು ಆಗ್ತಾ ನಮ್ಗೆ ಕಡ್ಡಿ ಭಾರ ಜಾಸ್ತಿ ಆಗ್ತಾ ಬೆಂಡ್ ಆಗ್ಬಿಡ್ತು. ಇವಾಗ ಏನು ಮಾಡೋದಕ್ಕಾಗಲ್ಲ. ಸೊ ಇರೋದಕ್ಕೆ ಮೇಯಿಸ್ತಾ ಇದೀವಿ. ಈ ಬ್ಯಾಚ್ ಆಗ್ತಿದ್ದಾಗೇನೆ ಇದು ಏನ್ ನಂಗೆ ಹಳೆ ನಟ್ಟು ಬೋಲ್ಟ್ ಇದೆ ಪ್ರತಿಯೊಂದನ್ನು ಕುಯ್ದುಬಿಟ್ಟು ರ್ಯಾಕ್ನ ಸ್ಟ್ರೇಟ್ ಮಾಡ್ಬಿಟ್ಟು ಮತ್ತೆ ಹೊಸ ನಟ್ಟು ಬೋಲ್ಟ್ ಹಾಕ್ಸ್ಬೇಕು. ಈ ತರ ಮಾಡಿ. ಸೊ ಇದು ಮರದ್ದು ಇದೊಂದು ಡಿಸ್ಅಡ್ವಾಂಟೇಜ್ ಇದು ನೋಡಿ. ಇಲ್ಲಿ ಫುಲ್ ಬೆಂಡ್ ಆಗ್ಬಿಟ್ಟಿದೆ. ಇನ್ನೊಂದೇನಕ್ಕೆ ಕೇಳ್ಬೋದು ನೀವು, ಈಗ ಅಲ್ಲಿ ಬೆಂಡ್ ಆಗಿರೋದ್ರಿಂದ ಆ ಕಡೆಯಿಂದ ಗೋಡೆಯಿಂದ ನೋಡಿ, ಇಲ್ಲಿ ರ್ಯಾಕ್ಗೆ ಒಂದು ಮರದ ಪೀಸ್ ಕೊಟ್ಬಿಟ್ಟು ತಳ್ಳಿ ನಿಲ್ಲಿಸ್ಬೋದಲ್ಲ ಈ ಕಡೆಗೆ ಅಂತ. ಬಟ್ ನಾನು ಅಲ್ಲೇನೋ ಆಗ್ತು ಅಂತಂದಾಗ ನನಗೆ ಇರುವೆಗಳು ಬಂದ್ಬಿಡುತ್ತೆ. ಈ ರ್ಯಾಕ್ ಮೇಲೆ ಯಾವುದೇ ಕಾರಣಕ್ಕೂ ಇರುವೆಗಳು ಬರಬಾರ್ದು. ಇರುವೆ ಆಗ್ಬೋದು, ಸೊಳ್ಳೆ, ನೋಣ, ಯಾವುದು ಬರಬಾರ್ದು ನೋಡಿ. ಇಲ್ಲಿ ಅದಕ್ಕೆ ಪ್ರತಿಯೊಂದು ರ್ಯಾಕ್ ಕಾಲುಗಳು ಕೂಡ ಆಯಿಲ್ ಸಾರಿದ್ದೀವಿ. ಈ ಆಯಿಲ್ ಅಂದ್ರೆ ವೇಸ್ಟ್ ಆಯಿಲ್ ಏನು ಸಿಗುತ್ತೆ ನಮ್ದು ಗಾಡಿ ಸರ್ವಿಸ್ ಮಾಡ್ತಾಗ ಇಂಜಿನ್ ಆಯಿಲು, ಆ ಆಯಿಲ್ ಆದ್ರೂ ಆಯ್ತು. ನಾನು ಹೇಳಿದ್ರೆ ಟ್ರ್ಯಾಕ್ಟರ್ ಆಯಿಲ್ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ, ಥಿಕ್ನೆಸ್ ಇರುತ್ತೆ, ಬೇಗ ಹಾಳಾಗಲ್ಲ. ಟ್ರ್ಯಾಕ್ಟರ್ ಇಂಜಿನ್ ಆಯಿಲ್ ಸಿಕ್ಕರೆ ಸರ್ವಿಸ್ ಮಾಡಿಸ್ತಾರಲ್ಲ, ಅದನ್ನು ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾರೂ ಹೊಸ ಆಯಿಲ್ ಹಾಕಕ್ ಹೋಗ್ಬಿಡಿ. ಹೊಸ ಆಯಿಲ್ ತಿನ್ನಾಗಿರುತ್ತೆ. ಸೊ ನೀವು ಹಚ್ತಾ ಸ್ಪ್ರೆಡ್ ಆಗ್ಬಿಡುತ್ತೆ. ಯಾವುದು ವೇಸ್ಟ್ ಆಯಿಲ್ ಸಿಗುತ್ತೆ ವೇಸ್ಟ್ ಆಯಿಲ್ ಹಾಕಿ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದೇನು ಕಬ್ಬಿಣದ ರ್ಯಾಕ್ ನೋಡ್ತಾ ಇದ್ದೀರಾ, ನಾನು ಎಲ್ ಶೇಪ್ ಆಂಗ್ಲರಲ್ಲಿ ಮಾಡಿಸಿರೋಂಥದ್ದು. ಇದು ಮಾಡಿಸಿ 5 ವರ್ಷ ಆಯ್ತು ನನಗೆ. ಯಾವುದೇ ತರ ಸಮಸ್ಯೆ ಆಗಿಲ್ಲ. ಒಂದೇ ಸರಿ ಪೇಂಟ್ ಮಾಡಿರೋದು. ನೀಟಾಗಿ ಪೇಂಟ್ ಮಾಡ್ಕೊಬೇಕು. ಬಿಟ್ರೆ ನೋಡಿ, ಇವಾಗ ಸ್ವಲ್ಪ ರಸ್ಟ್ ಬರ್ತಾ ಇದೆ. ನೆಕ್ಸ್ಟ್ ಬ್ಯಾಚ್ ಇಲ್ಲ, ಅದ್ರ ನೆಕ್ಸ್ಟ್ ಬ್ಯಾಚಲ್ಲಿ ಮತ್ತೆ ಪೇಂಟ್ ಮಾಡಿಸ್ಬೇಕು ಇದಕ್ಕೆ. ಆಮೇಲೆ ನಾನು ಮಾಡೋದಕ್ಕೆ ಟೈಮ್ ಆಗಲ್ಲ, ಬಿಕಾಸ್ ತುಂಬಾ ಕೆಲಸ ತಡೆಯುತ್ತಿದ್ದು. ಈ ತರ ಚಿಕ್ಕ ಜಾಗಕ್ಕೆ ಹೋಗಿ ಪೇಂಟ್ ಮಾಡಬೇಕು. ಇಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ. ಇದು ನಮ್ಮ ಕಬ್ಬಿಣದ ರ್ಯಾಕು. ನಾನು ಇದನ್ನ ಮಾಡಿಸಿದಾಗ ನನಗೆ ಅರೌಂಡ್ ಎಲ್ಲ ಕೂಲಿ ಗಿಲಿ ಎಲ್ಲ ಸೇರಿಸಿ 27-28 ಸಾವಿರ ಖರ್ಚಾಗಿತ್ತು. ಇದು ಎಲ್ ಶೇಪ್ ಆಂಗ್ಲರ್ ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದು ಈ ಥರ ಅಲ್ಲಾಡುತ್ತೆ ನಮಗಿದು. ಈ ಥರ ಅಲ್ಲಾಡಿದ್ರು ಕೂಡ ನನಗೆ ಇದು ಮೇನು. ಸೊ ಈ ಪೋರ್ಷನ್ ಬೆಂಡ್ ಆಗಲ್ಲ ನನಗೆ. ಸೊ ಈ ಥರ ಮಾಡ್ಕೋಬಹುದು. ಆ್ಯಂಡ್ ಸುಮಾರು ಜನ ಕೇಳ್ತಿದ್ರಿ ಕಬ್ಬಿಣದ ರ್ಯಾಕು ಗಟ್ಟಿ ಇರುತ್ತಾ ಅಂತ. ನೋಡಿ, ಇಲ್ಲಿ ನಾನೇ ನಿಂತ್ಕೋತಾ ಇದ್ದೀನಿ. ನಿಂತ್ಕೊಂಡ್ರು ಕೂಡ ಕಬ್ಬಿಣದ ರ್ಯಾಕ್ ಏನೂ ಆಗಲ್ಲ. ಈ ಸ್ಟೆಪ್ ಕತ್ತಿದ್ರು ಏನೂ ಆಗಲ್ಲ. ನೋಡಿ, ಇಲ್ಲಿ ಹತ್ತೀನಿ ಈಗ ನಾನು. ನೋಡಿ, ಸೆಕೆಂಡ್ ಸ್ಟೆಪ್ ಮೇಲೆ ನಿಂತಿದ್ದೀನಿ, ಏನೂ ಆಗಲ್ಲ. ಆರಾಮಾಗಿ ರ್ಯಾಕ್ ಮೇಲೆ ನಿಂತ್ಕೊಂಡು ಸೊಪ್ಪು ಹಾಕ್ಬೋದು, ಏನೂ ಸಮಸ್ಯೆ ಆಗಲ್ಲ, ಮಾಡಿಸ್ಬೋದು. ಈಗ ಯಾರೆಲ್ಲ ಮಾಡಿಸ್ತೀರಾ ಕಬ್ಬಿಣದ ಮಾಡಿಸ್ಕೊಳ್ಳಿ. ಬಟ್ ಇದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ. ಮರದ್ದಾದ್ರೆ ನಟ್ಟು ಬೋಲ್ಟು ತೆಗೆದ್ಬಿಟ್ಟು ನಾವು ಹೊರಗಡೆ ಶಿಫ್ಟ್ ಮಾಡ್ಬೋದು. ಬಟ್ ಇದನ್ನ ಶಿಫ್ಟ್ ಮಾಡಬೇಕು ಅಂತ ನಾವೆಲ್ಲ ಕಟ್ ಮಾಡಬೇಕು. ನೋಡಿ, ಇಲ್ಲಿ ಕಂಪ್ಲೀಟ್ ವೆಲ್ಡ್ ಮಾಡಿಸಿ ಫಿಕ್ಸ್ ಮಾಡಿಸಿರೋಂಥದ್ದು ಇದು.
ಸೊ ಬಟ್ ನಮಗೇನು ಧೈರ್ಯ ಅಂತಂದ್ರೆ ಈ ಮನೇನ ನಾವು ರೇಷ್ಮೆ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗಿಸ್ಕೊಳ್ಳೋ ಅನ್ನೋ ಧೈರ್ಯದಿಂದ ನಾವು ಈ ತರ ವೆಲ್ಡ್ ಮಾಡಿಸಿದೀನಿ. ನಿಮ್ಗೇನಾದ್ರೂ ಇಲ್ಲ ನಾನು ಏನಾದ್ರು ಶಿಫ್ಟ್ ಮಾಡ್ಬೇಕಾಗಂತ ಪರಿಸ್ಥಿತಿ ಬರುತ್ತೆ ಅನ್ನೋದಾದ್ರೆ ಇಲ್ಲಿ ಏನೆಲ್ಲ ವೆಲ್ಡ್ ಮಾಡಿದ್ದಾರೆ ಇಲ್ಲಿಗೆಲ್ಲ ನಟ್ಟು ಬೋಲ್ಟ್ ಹಾಕ್ಸ್ಬೇಕಾಗುತ್ತೆ. ಅಂಡ್ ಅಗೈನ್ ನಟ್ಟು ಬೋಲ್ಟ್ ಹಾಕ್ಸಿದಾಗ ನಟ್ಟು ಬೋಲ್ಟ್ ತುಕ್ ಬಂದೇ ಬರುತ್ತೆ, ಅಲ್ಲಿ ಆವಾಗ ಅದು ಲೂಸ್ ಆಗುತ್ತೆ, ಇದು ಕೂಡ ಬೆಂಡ್ ಆಗುತ್ತೆ ಸೇಮ್ ಲೈಕ್ ದಿಸ್. ಸೊ ಆ ತರ ಬೆಂಡ್ ಆಗಬಾರ್ದು ಅಂತಂದ್ರೆ ಆದಷ್ಟು ವೆಲ್ಡ್ ಮಾಡಿಸ್ಬಿಟ್ಟು ಫಿಕ್ಸ್ ಮಾಡಿಸ್ಬಿಡಿ, ಏನೂ ಆಗಲ್ಲ. ಸೊ ಯಾರೆಲ್ಲ ನಮ್ಮ ಹಿಂದಿನ ವಿಡಿಯೋಗಳು ನೋಡಿಲ್ಲ ಅವ್ರಿಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಚಂದ್ರಿಕೆ ಅಂತ. ಸೊ ಪ್ಲಾಸ್ಟಿಕ್ ಚಂದ್ರಿಕೆ ಇದು. ಮೊದಲಿನವರೆಲ್ಲ ಹಿಂದಿನ ಕಾಲದಲ್ಲಿ ಬಿದಿರು ಚಂದ್ರಿಕೆ ಯೂಸ್ ಮಾಡ್ತಿದ್ರು. ಬಿದಿರು ಚಂದ್ರಿಕೆ ಯೂಸ್ ಮಾಡಿ ಹುಳುಗಳನ್ನ ಆಯ್ದು ಅದಕ್ಕೆ ಬಿಡ್ತಾ ಇದ್ರು ಹಣ್ಣಾದ್ಮೇಲೆ. ಸೊ ನಾವು ಆ ತರ ಮಾಡಲ್ಲ, ಇದೇ ಚಂದ್ರಿಕೆನ ಮೇಲೆ ಹಾಸ್ಬಿಟ್ರೆ ಅದೇ ಹುಳುನೇ ಚಂದ್ರಿಕೆ ಮುಖಾಂತರ ಈ ತೂತ್ಗಳ ಮುಖಾಂತರ ಒಳಗಡೆ ಹೋಗಿ ಚಂದ್ರಿಕೆ ಮೇಲೆ ಹತ್ತಿ ಗೂಡು ಕಟ್ಟುವಂಥದ್ದು. ಇನ್ನೊಂದೇನಂತಂದ್ರೆ ಖುಷಿ ವಿಚಾರ ಆಮೇಲೆ ಬರ್ತೀನಿ, ಇನ್ನೊಂದು ಹೇಳ್ಬಿಡ್ತೀನಿ ನಾನು. ಈ ರೇಷ್ಮೆ ಹುಳುಗಳಿಗೆ 4 ಜ್ವರ ಅಂತ ಬರುತ್ತೆ. 1, 2, 3, 4 ಜ್ವರ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ಮೊದಲನೇ ಜ್ವರ ಯಾವಾಗ ಬರುತ್ತೆ ಅಂತಂದ್ರೆ ಇದು ಹುಟ್ಟದ ಮೇಲೆ. ಇದು ಮೊಟ್ಟೆ ಇರುತ್ತೆ ಇನಿಷಿಯಲಿ, ಮೊಟ್ಟೆನ ಹೊಡೆದು ಹುಳು ಬಂದಾಗ 1, 2 ಜ್ವರ ಬರುತ್ತೆ. ಅದು ನಮಗೆ ಚಾಕಿ ಸೆಂಟ್ರಿಂದ ಅವ್ರು ನಮಗೆ ಹುಳು ಕೊಡ್ಬೇಕಾದ್ರೆ 2ನೇ ಜ್ವರದಿಂದ ಎದ್ದು ಮರಿ ಕೊಡ್ತಾರೆ. ಅಂದ್ರೆ ಇದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಜ್ವರ ಅಂದ್ರೇನು, ಮರಿ ಎದ್ದೇಳೋದು ಅಂದ್ರೆ ಅಂತೆಲ್ಲ ನನ್ನ ಹಿಂದಿನ ವಿಡಿಯೋಗಳು ನೋಡಿ. ಸೊ ಇದು 4ನೇ ಜ್ವರದಿಂದ ಎದ್ದು ಮರಿ. ಇದು ಇವತ್ತಿಗೆ 2ನೇ ದಿನ. ಇನ್ನು 4 ದಿನ ಆದ್ಮೇಲೆ ಹುಳು ಹಣ್ಣಾಗುತ್ತೆ. ಹಣ್ಣಾದಾಗ ಚಂದ್ರಿಕೆ ಇಡ್ತೀವಿ, ಅದು ಗೂಡ್ ಕಟ್ಕೊಳ್ಳುತ್ತೆ. ಖುಷಿ ವಿಚಾರಕ್ಕೆ ಇವಾಗ ಬರ್ತೀನಿ. ಮೊದಲ ನಾನಾಗ್ಲಿ ವೈಫ್ ಆಗ್ಲಿ ಹೊರಗಡೆ ಹೋದಾಗ ಜನಗಳು ಯಾರೆಲ್ಲ ಸಿಗ್ತಾರೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಇವತ್ತಿಗೂ ಮಾತಾಡಿಸ್ತಾರೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಏನಂತಾರೆ ಅಂದ್ರೆ ಮೊದಲು ನಾನು ನಿಮ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ, ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಇದೀವಿ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ನಾವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ಟಾರ್ಟ್ ಮಾಡಿ ತಕ್ಕ ಮಟ್ಟಿಗೆ ಸಕ್ಸಸ್ ಕಂಡಿದೀವಿ, ಇಲ್ಲ ಅಂತಾನೆ ಹೇಳ್ತಾ ಇಲ್ಲ. ಬಟ್ ನಂಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬರ್ತಾ ಇದೆ, ವ್ಯೂಸ್ ಬರ್ತಾ ಇದೆ. ಸುಮ್ಮನೆ ನಿಮ್ಗೆ ಗೊತ್ತ ಗ್ರಾಫ್ ಹೇಗಿರುತ್ತೆ ಯೂಟ್ಯೂಬ್ ಅಂತಂದ್ರೆ ಒಂದು ವಿಡಿಯೋ 10K ಹೋಗ್ಬೋದು ವ್ಯೂಸ್, ಒಂದು ವಿಡಿಯೋ 5K ಬರ್ಬೋದು, ಒಂದು ವಿಡಿಯೋ 500 ವ್ಯೂಸ್ ನಿಂತ್ಕೊಬಿಡ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ತಿಳಿದವ್ರು ಹೇಳ್ತಾರೆ ಯೂಟ್ಯೂಬ್ ಸ್ವಲ್ಪ ನಿಧಾನ ಪಿಕಪ್ ಆಗೋದು ಅಂತ. ಬಟ್ ಇತ್ತೀಚೆಗೆ ಆಗ್ತಾ ಇದೆ ಅದು. ಸಿಗ್ತಾರಲ್ಲ ನಿಮ್ನ ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ತಾ ಇದೀವಿ. ನೀವು ಅಗ್ರಿಕಲ್ಚರ್ ಬಗ್ಗೆ ಮಾಡುವಂತ ಕಂಟೆಂಟ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಅಂತ ಬಂದಾಗ 60 to 70% ಆಫ್ ದ ಕಂಟೆಂಟ್ಸ್ ವಿಲ್ ಬಿ ಮೇನ್ಲಿ ಕಾನ್ಸಂಟ್ರೇಟೆಡ್ ಆನ್ ಅಗ್ರಿಕಲ್ಚರ್. ಮತ್ತೆ ಇನ್ನೊಂದಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾರೆ, ಅವ್ರು ಕೆಲ್ಸಿದ್ ಬರ್ತಾರೋ ಕೆಲ್ಸಿಲ್ದೆ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ, ಏನ್ ಯಾರು ಮಾಡ್ದಿರೋದ್ ಮಾಡ್ತಿದ್ಯಾ ಗುರು ನೀನು ಅಂತ. ನಾನ್ ಹೇಳೋದಿಷ್ಟೇ, ಯಾರು ಮಾಡ್ದಿರೋದನ್ನ ನಾನು ಮಾಡ್ತಿಲ್ಲ, ಯಾರು ಹೇಳ್ದಿರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ನಾನು ನಮ್ಮಲ್ಲಿ ಏನೋ ಒಂದು ವಿಚಾರ ಗೊತ್ತು ಅಂತಂದಾಗ, ನಾವು ಏನೋ ಒಂದು ತಿಳ್ಕೊಂಡಿದೀವಿ ಅಂತಂದಾಗ ಇನ್ನೊಬ್ರಿಗೆ ನಮಗೆ ಗೊತ್ತಿರೋ ವಿಚಾರನ ಹಂಚ್ಕೊಳ್ಳೋದಕ್ಕೆ ಇದೆಲ್ಲ ಒಂದು ಪ್ಲಾಟ್ಫಾರ್ಮ್ಗಳಾಗಿರುತ್ತೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗ್ಬೋದು. ನನಗೆ ತಿಳಿದಿರೋದಂತ ನಾನು ಹೇಳ್ತಾ ಇದ್ದೀನಿ. ನಾನೇನೋ ತಪ್ಪು ಹೇಳಿದ್ರೆ ದಯವಿಟ್ಟು ಹೇಳಿ ಅದನ್ನ ಕಮೆಂಟ್ ಅಲ್ಲಿ. ಇದಂಗಲ್ಲಪ್ಪ ಹಿಂಗೆ ಅಂತ ತಿದ್ಕೊಳ್ಳೋಲ್ಲ ಅಂತ ಹೇಳ್ತಿಲ್ಲ ನಾನು. ಅಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರು ಕೂಡ ಸರ್ವಜ್ಞರಲ್ಲ. ವ್ಯವಸಾಯ ಅನ್ನೋದು ಸಮುದ್ರ ಇದ್ದಂಗೆ, ಎಷ್ಟು ತಿಳ್ಕೊಂಡ್ರು ಕಮ್ಮಿನೇ. ಸೊ ನಾನೇನು ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿನ ಒಂದು ರೈತರ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ಕೊಂಡು ಏನೋ ಅಷ್ಟು ಓದ್ಕೊಂಡು ಇವತ್ತು ಏನ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಹೊರತು ನನಗೆ ಗೊತ್ತಿರೋದೇನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ತಪ್ಪೇ ಹೇಳಿ ತಿದ್ಕೋತೀನಿ ಒಂದು. ಅಂಡ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿ ಕಮೆಂಟ್ ಮಾಡ್ಬಿಡಿ. ಬೇರೆ ಎಲ್ಲ ವಿಡಿಯೋಸ್ ನೋಡ್ಕೊಂಡ್ ಬನ್ನಿ ಒಂದ್ಸರಿ. ಏನ್ ಮಾಡಕ್ ಹೊರಟಿದೀವಿ ನಾವು, ಏನ್ ಹೇಳಕ್ ಹೊರಟಿದೀವಿ ನಾನು ಮತ್ತೆ ನನ್ನ ವೈಫ್ ಅಂತ. ಅದೊಂದು. ನೆಕ್ಸ್ಟ್ ಇನ್ನೊಂದೇನು ಹೇಳ್ಬೇಕು ಅನ್ಕೊಂಡೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಫಾಲೋವರ್ಸ್ ಬರ್ತಾ ಇದ್ದಾರೆ, ತುಂಬಾ ಖುಷಿ ವಿಚಾರ. ಸೊ ಯೂಟ್ಯೂಬ್ ಅಲ್ಲಿ ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಅದೊಂದು ಎಂಕರೇಜ್ಮೆಂಟ್ ಇದ್ದಾಗೇನೆ. ಸೊ ನನಗೊಂದು ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಒಂದು ತುಂಬಾ ಖುಷಿ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ಇನ್ನು ಮುಂದಕ್ಕೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡೋದು ಟ್ರೈ ಮಾಡ್ತೀನಿ. ಬೇರೆಯವ್ರನ್ನ ಮಾತಾಡ್ಸಕ್ಕೂ ಟ್ರೈ ಮಾಡ್ತೀನಿ. ಒಂದು 2-3 ಜನ ಕೇಳಿದ್ದೀನಿ, ಸ್ವಲ್ಪ ಅವರೆಲ್ಲ ಹೊರಗಡೆ ಹೋಗಿದ್ದೀವಿ ಅಂತಂದಾಗ 2-3 ಜನ ಯಾರಂತಂದ್ರೆ ವ್ಯವಸಾಯದ ಬಗ್ಗೆ ತಿಳ್ಕೊಂಡು ಏನೋ ಒಂದು ಸಾಧನೆ ಮಾಡಿರೋಂಥವ್ರು. ಅವ್ರಗಳ ಹತ್ರ ನಾನು ಸ್ವಲ್ಪ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ನೋಡೋಣ ಅವರು ಯಾವತ್ತು ಒಪ್ಕೋತಾರೆ ಅವತ್ತು ಅವ್ರ ಜೊತೆ ಒಂದು ಕೂತು ಒಂದು ರೌಂಡ್ ಮಾತುಕತೆ ಎಲ್ಲ ಆಡಿ ಅವ್ರಿಗೆ ತಿಳಿದಿರೋಂಥದ್ದನ್ನ ನಿಮ್ಗಳಿಗೆ ತಿಳಿಸುವಂತ ಪ್ರಯತ್ನವನ್ನ ಖಂಡಿತ ನಾನು ಮತ್ತೆ ನನ್ನ ವೈಫ್ ಮಾಡ್ತೀವಿ. ಸೊ ಈ ವಿಡಿಯೋ ಎಂಡ್ ಆಗ್ತಾ ಇದೆ. ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬೈ ಬಾಯ್.